ಇಲ್ಲೆಲ್ಲ ಪುಂಡ ಪೋಖ್ರಿ ಟ್ರಾಫಿಕ್ ಇದರಲ್ಲಿ ಇಂಡಿಪೆಂಡೆನ್ಸ್ ಸ್ಟ್ರಗಲಲ್ಲೆಲ್ಲ ಇದ್ದ, ಮೇಲ್ ಹತ್ತಿ ಬಾವುಟ ಎಲ್ಲ ಕಿತ್ತಿದ್ದ ಬ್ರಿಟಿಷ್ದು ಇದೆಲ್ಲ ಅಂದ್ಬಿಟ್ಟು ಅವ್ರನ್ನ ಒಂದು ರಾತ್ರಿ ಒಳಗೆ ಹಾಕಿದ್ರು ಚಿತ್ರದುರ್ಗದ ಜೈಲಲ್ಲಿ. ಅಪ್ಪನ್ನ ಅವರವರ ಪುಸ್ತಕ ಸೋಮಣ್ಣನ ಸ್ಟಾಕ್ನಲ್ಲಿ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ. ಇವನು ಓದಲ್ಲ ಅಂತ ಅನ್ಕೊಂಡವರು ನೋಡಿ, ತುಮಕೂರು ಕಾಲೇಜ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಹಿ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ನಮ್ಮ ಅತ್ತೆಯವರೇ ಹೇಳ್ತಾ ಇರ್ತಾರೆ, ಏನಾರ ಒಂದು ಹೇಳ್ಕೊಟ್ಬಿಟ್ರೆ ಅದನ್ನು ಹಾಗೆ ಇಲ್ಲಿ ಒಳಗಡೆ ಕೂತ್ಕೊಂಡ್ಬಿಡೋದು ಅವ್ರಿಗೆ. ಅದೊಂದು ಸರ್ 85-86 ಅವರು ಸಾವಿಗೆ ಮುಂಚೆ ಸರ್ಟನ್ ಎಕ್ಸ್ಟೆಂಟ್ ನಾನು ದತ್ತಣ್ಣ ಅವ್ರನ್ನ ನಾನು ಆಲ್ಮೋಸ್ಟ್ ನಮ್ಮ ಅಣ್ಣ ಥರ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ಒಂಥರ ಚಿಕ್ಕಪ್ಪ ಅನ್ನೋ ಒಂದು ಇದು ಬರೋದು. ನಾನು ಈಗಲೂ ಅವ್ರಿಗೆ ಕರೆಯೋದು, ಏನಪ್ಪ ಆಸ್ಕರ್ ಯಾವಾಗ, ಇನ್ನೂ ಹಿಂಗೆ ಇರ್ತೀರಾ ನೀವು ಅಥವಾ ಆಸ್ಕರ್ ಗೀಸ್ಕರ್ ತಗೋತೀರಾ ಅಂತ ರೇಗಿಸ್ತೀನಿ. ಈ ಬ್ಯಾಂಕಿಂಗ್ ಅಂದ್ರೆ ಕೆನರಾ ಬ್ಯಾಂಕ್ ಎಂಪ್ಲಾಯ್ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಸೋಮಣ್ಣ. ಹೌದು. ನೂರೊಂದು ನೆನಪು. ಪ್ರೊಫೆಸರ್ H.G. ಸೂರ್ಯನಾರಾಯಣ ರಾವ್ ಅಂತ ಅವರು ಮೈಸೂರಿನಲ್ಲಿ ಪ್ರೊಫೆಸರ್ ಆಗಿದ್ರು. ರಿಮ್ಸೆ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಇದೆ ಅದು. ಅಲ್ಲಿ ಅವರು ಹಿ ವಾಸ್ ಎ ಇಂಗ್ಲಿಷ್ ಪ್ರೊಫೆಸರ್. ಅಲ್ಲಿ ನನಗೆ ಜ್ಞಾಪಕ ಇರೋ ಒಂದೆರಡು ಸಂಗತಿ ನೀವು ಇಷ್ಟಪಟ್ಟರೆ ಹೇಳಿ. ಅವರು ತುಮಕೂರು ಕಾಲೇಜ್ನಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಅವರು ಇದು ಇಂಗ್ಲಿಷ್ ಪಾಠ ಮಾಡೋರು. ಅವರು ಶೇಕ್ಸ್ಪಿಯರ್ದು ಪಾಠಕ್ಕೆ ಬಂದಾಗ ಅವರು ಕ್ಲಾಸ್ನಲ್ಲಿ ಒಂದು 30 ಜನ 40 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರು H.G. ಸೂರ್ಯನಾರಾಯಣರವರು ಪಾಠ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ 100-150 ಜನ ಬರೋರಂತೆ ಕೇಳಕ್ಕೆ ಬಂದು ಕಿಟಕಿಗಳಲ್ಲಿ ಬಗ್ಗಿ ನೋಡೋರಂತೆ. ಅಂದ್ರೆ ಆ ಥರ ಅದ್ಭುತವಾಗಿ ಶೇಕ್ಸ್ಪಿಯರನ್ ಕ್ಯಾರೆಕ್ಟರ್ಸ್ ಅಲ್ಲಿ ಒಳ ಹೊಕ್ಕಿ ಅವರು ಹೇಳೋರಂತೆ. ಅದು ಒಂದು ಅದ್ಭುತ. 2 ಕನಸಲ್ಲಿ ಅಣ್ಣವ್ರು ಹೇಳ್ದಂಗೆ ಖಂಡಿತವಾಗಿ ಅದು. ಆಮೇಲೆ ಅವರು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋರು ಡಿಕ್ಷನರಿ. ಸೊ ಅವ್ರದ್ದು ತಮಾಷೆ ಏನಂದ್ರೆ, ಅವ್ರು ಯಾವಾಗ್ಲೂ ಪ್ಲೀಸ್ ಹ್ಯಾವ್ ಸಮ್ ಕಾಫಿ ಕುಡೀರಿ, ನೀವು ಇಲ್ಲಿ ಬಂದು ಕೂತ್ಕೊಳ್ಳಿ, ಪ್ಲೀಸ್ ಸಿಟ್ ಡೌನ್ ಅಂತ ಹಂಗೆ ಮಾತಾಡ್ತಾ ಇದ್ದಾರೆ. ಕ್ಯಾರೆಕ್ಟರ್ ಬಹಳ ಒಳ್ಳೆ ಮೇಧಾವಿಗಳು. ಅವರು ಸುಮಾರು 85ರಲ್ಲಿ ಅವರು ಪಾಪ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಅವ್ರು ಹೋಗ್ಬಿಟ್ರು. ಯಾವ 1985 ಅವರ ನೆಕ್ಸ್ಟು ಸೋಮಶೇಖರ್ ರಾವ್ ಸೋಮಣ್ಣ ನಮ್ಮ ತಂದೆ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಆ ಲೀನಿಯೇಜಲ್ಲಿ ನಾವು ಅಕಾಡೆಮಿಕ್ ಬಗ್ಗೆ ಮಾತಾಡಿದಾಗ ಇವರು ಆಟ ಆಡಿಕೊಂಡು ಪ್ರೈಮರಿ ಹೈಸ್ಕೂಲ್ ಈ ಥರ ಎಲ್ಲ ಇಂಟರ್ಮೀಡಿಯೇಟ್ ಇದೆಲ್ಲ ಮಾಡಿದವರು. ಆದರೆ ಒಳಗಡೆ ಇನ್ನೇಟ್ ಭಾಳ ಒಳ್ಳೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಜೋರ. ಚಿತ್ರದುರ್ಗನೇ ಅಪ್ಪ ಚಿತ್ರದುರ್ಗದಲ್ಲಿ ಹುಟ್ಟಿದ್ದು. ಇದ್ರದ್ದು ಬರ್ತೀನಿ ವಿದ್ಯಾಭ್ಯಾಸ. ಇದನ್ನು ಹೇಳಕ್ಕೆ ಇಷ್ಟಪಟ್ಟೆ, ಯಾಕೆ ಅಂದರೆ ಅವರು ಇದನ್ನು ಅಕಾಡೆಮಿಕಲಿ ಇಲ್ಲೆಲ್ಲ ಪುಂಡ ಪೋಖ್ರಿ ಟ್ರಾಫಿಕ್ ಇದರಲ್ಲಿ ಇಂಡಿಪೆಂಡೆನ್ಸ್ ಸ್ಟ್ರಗಲಲ್ಲೆಲ್ಲ ಇದ್ದ, ಮೇಲ್ ಹತ್ತಿ ಬಾವುಟ ಎಲ್ಲ ಕಿತ್ತಿದ್ದ ಬ್ರಿಟಿಷ್ದು ಇದೆಲ್ಲ ಅಂದ್ಬಿಟ್ಟು ಅವ್ರನ್ನ ಒಂದು ರಾತ್ರಿ ಒಳಗೆ ಹಾಕಿದ್ರು ಚಿತ್ರದುರ್ಗದ ಜೈಲಲ್ಲಿ. ಅಪ್ಪನ್ನ ಅವರವರ ಪುಸ್ತಕ ಸೋಮಣ್ಣನ ಸ್ಟಾಕ್ನಲ್ಲಿ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ. ಇವನು ಓದಲ್ಲ ಅಂತ ಅನ್ಕೊಂಡವರು ನೋಡಿ, ತುಮಕೂರು ಕಾಲೇಜ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಹಿ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಅಲ್ಲಿಂದ ಅವರಿಗೆ ಕರೆಸ್ಕೊಂಡ್ರು ಮೈಸೂರು ಯೂನಿವರ್ಸಿಟಿಗೆ ಸೀಟ್ ಕೊಟ್ಟು. ಆಗಿನ ಕಾಲದಲ್ಲಿ ಆನ್ ಡಿಮ್ಯಾಂಡ್ MA ಸೋಷಿಯಾಲಜಿ, ಹಿ ವಾಸ್ ಎ ಗೋಲ್ಡ್ ಮೆಡಲಿಸ್ಟ್. ಅದು ನೋಡಿ ರಘುರಾಮ್ಜಿ, ಅದು ಹೆಂಗಿದೆ ಆ ಜೀನ್ಸಲ್ಲಿ ಅಂತ. ಅವ್ರಿಗೆ ನೆಕ್ಸ್ಟು ನಮ್ಮ ಅತ್ತೆ ಅಂದರೆ ನಮ್ಮ ತಂದೆ ತಂಗಿ ಗಿರಿಜಾ ಆಂಟಿ ಅಂತ ಅವ್ರು ಇನ್ನೂ ಇದ್ದಾರೆ. ಅವ್ರಿಗೀಗ 88. ಭಾಳ ಮುತುವರ್ಜಿಯಿಂದ ಎಲ್ಲ ಕೆಲಸ ಮಾಡ್ತಾರೆ. ಅವರು ಇಲ್ಲೇ ಇದ್ದಾರೆ, ಹತ್ತಿರದಲ್ಲೇ ಇದ್ದಾರೆ. ಅವರು ಯಾವ ಕೆಲಸಕ್ಕೆಲ್ಲ ಇರಲಿಲ್ಲ. ಅವರು ಶಿ ವಾಸ್ ಎ ಹೋಮ್ ಮೇಕರ್, ಮನೆಯಲ್ಲಿದ್ದರು. ಎಲ್ಲ ಬೇರೆ ಬೇರೆ ದೇಶಗಳೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಅವರ ನೆಕ್ಸ್ಟು ನಮ್ಮ H.G. ದತ್ತಾತ್ರೇಯ ಅವರು. ಆದರೆ ಒಂದು ನಿಮಿಷ ಮರಿಬಾರ್ದು ನಾನು. H.G. ದತ್ತಾತ್ರೇಯರ್ಗೆ ಮುಂಚೆ ಇನ್ನೊಬ್ಬರು ಇದ್ರು, ಬ್ರದರ್ H.G. ಕೃಷ್ಣಮೂರ್ತಿ. ಅವ್ರನ್ನ ನಾವು ಮನೆಯಲ್ಲಿ ಕಿಟ್ಟ ಅಂತ ಇದ್ವಿ. ಅವ್ರದ್ದೊಂದು ನಿಜ ಹೇಳಬೇಕಂದ್ರೆ ಅದು ಒಂದು ಸ್ಟೋರಿನೇ. ಅದನ್ನು ಪಿಕ್ಚರ್ ಮಾಡಬೇಕು ರಘುರಾಮ್ಜಿ ನಿಮ್ಮಂಥವ್ರು. ಯಾಕೆ ಅಂತ ಹೇಳ್ತೀನಿ. ಆತ ಇಂಥ ಫ್ಯಾಮಿಲಿಲಿ ಹುಟ್ಟಿ ಯಂಗ್ ಏಜ್ಗೆನೆ ಪೂರ್ತಿಯಾಗಿ ನಾಟಕ ಸಿನಿಮಾಗೆ ಸಂಗೀತಕ್ಕೆ ಅವರನ್ನು ಕೊಟ್ಕೊಂಡ್ಬಿಟ್ರು, ಡೆಡಿಕೇಟ್ ಮಾಡ್ಕೊಂಡ್ಬಿಟ್ರು.
ಯಾವ ರೀತಿ ಅಂದರೆ ಅವ್ರಿಗೆ ಮನೆಯೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ. ಅವ್ರ ಮನೆಯಿಂದ ಹೋಗಿ ನಾಟಕ ಸಿನಿಮಾ ಮಾಡೋಕ್ಕೆ ಕೊಟ್ಟೋಗ್ಬಿಡೋರು. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ರಘುರಾಮ್ಜಿ. ಎಷ್ಟು ಟ್ಯಾಲೆಂಟ್ ಅಂದರೆ ನಾನು ನಮ್ಮ ತಂದೆಗೆ ನಮ್ಮ ಚಿಕ್ಕಪ್ಪನಿಗೆ ನನಗೆ ಮಾತ್ರ ಆ ಧೈರ್ಯ ಇದೆ ಹೇಳೋಕ್ಕೆ. ನಾನು ಹೇಳ್ತಾ ಇದ್ದೆ, ಕಿಟ್ಟ ಏನಾರ ಬಂದಿದ್ದಿದ್ರೆ ಮೇನ್ ಸ್ಟ್ರೀಮ್ ಸಿನಿಮಾಲಿ ನಿಮ್ಮಿಬ್ಬರನ್ನೂ ಹೊಡೆದು ಬಿಸಾಕ್ತಾ ಇದ್ದ ಅಂತ. ಅಷ್ಟು ಟ್ಯಾಲೆಂಟು. ಏನು ಗೊತ್ತಾ, ಹಿಂಗೆ ಮಾತಾಡ್ತಾ ಕೂತಿರೋರು, ಪ್ರಸನ್ನ ಅಂಬರೀಷ್ ಪುರಿ ವಾಯ್ಸ್ ಕೇಳ್ತೀನೋ ಅಂದ್ಬಿಟ್ಟು ಅಂಬರೀಷ್ ಪುರಿ ವಾಯ್ಸ್ ತೊಗೊಂಡು ನೆಕ್ಸ್ಟ್ 5 ನಿಮಿಷ ಡೈಲಾಗ್, ಪಾಪ ಸುಂದರ ಕೃಷ್ಣ ಅರಸ್ ಡೈಲಾಗ್ ಕೇಳ್ತೀನೋ ಅಂದ್ಬಿಟ್ಟು ಟಕ 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 ಭಾಳ. ಆದರೆ ಅವ್ರಿಗೆ ಹಣೆ ಬರ ಏನೋ ಒಂಥರ ತುಂಬ ಕಷ್ಟಪಟ್ಟರು. ಅವರು ನಮ್ಮ ತಂದೆ ಹೋಗೋದಕ್ಕೆ 12 ದಿನಕ್ಕೆ ಮುಂಚೆ ಅವ್ರು ಹೋಗಿತ್ತು. ಅಯ್ಯಯ್ಯೋ, ಮೊನ್ನೆ ಫ್ಯಾಮಿಲಿಲಿ ಟಚಲ್ಲಿ ಇದ್ವಿ. ಅವರು HG ಕೃಷ್ಣಮೂರ್ತಿ ಕಿಟ್ಟ ಅಂತ ಇದ್ವಿ ಮನೇಲಿ. ಅವರ ನಂತರ HG ದತ್ತಾತ್ರೇಯ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ನಿಮಗೂ ಗೊತ್ತೇ ಇದೆ. ಅಕಾಡೆಮಿಕಲಿ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ IASCಲಿ ಹೀ ಈಸ್ ಎ ಗೋಲ್ಡ್ ಮೆಡಲಿಸ್ಟ್. ಅವರ ಇದು ಬ್ಯಾಚುಲರ್ಸ್ ಮಾಡಿದ್ದು UVC, ಮಾಸ್ಟರ್ಸ್ ಮಾಡಿದ್ದು ಇದರಲ್ಲಿ IASC, ಗೋಲ್ಡ್ ಮೆಡಲಿಸ್ಟು. ನಮ್ಮ ತಂದೆ ಹೇಳ್ತಾ ಇದ್ದಿದ್ದು, ನಮ್ಮ ಚಿಕ್ಕಪ್ಪ ಹೇಳಲ್ಲ ಅದನ್ನು, ನಮ್ಮ ತಂದೆ ಹೇಳ್ತಾ ಇದ್ದಿದ್ದು ಅವನು ಅವತ್ತು ತೊಗೊಂಡಿದ್ದ ಮಾರ್ಕ್ಸು ಇವತ್ತುವರೆಗೂ ಯಾರೂ ಇನ್ನೂ ಬೀಟ್ ಮಾಡಿಲ್ಲ ಅದನ್ನು. ತೆರಿಗೆ ಭಾಳ ಬುದ್ಧಿವಂತರು. ಈ ನಿಮ್ಮ ಬೇರೆ ದೊಡ್ಡಪ್ಪಂದ್ರೆಲ್ಲಾನು ಮ್ಯಾರಿಡಾ ಸರ್? ಎಲ್ಲರೂ ಮದುವೆ ಮಕ್ಕಳು ಎಲ್ಲ ಇದ್ದಾರೆ ಎಲ್ಲರೂ. ನಮ್ಮ ದತ್ತಣ್ಣ ಅವ್ರು ಮಾತ್ರ, ದತ್ತಣ್ಣ ಇಸ್ ದ ಓನ್ಲಿ ಬ್ಯಾಚುಲರ್, ಲೈಫ್ ಬ್ಯಾಚುಲರ್ ಅವರು. ಅವರ ನಂತರ ಇನ್ನೊಬ್ರು ಲಕ್ಷ್ಮಿ ಅಂತಿದ್ರು. ಅವರು ಲಕ್ಷ್ಮಿ ಅತ್ತೆ HGR ಅಂತ ಭಾಳ ಫೇಮಸ್ಸು. ನ್ಯಾಷನಲ್ ಕಾಲೇಜ್ನಲ್ಲಿ ಬಯಾಲಜಿ ಟೀಚರ್ ಫಾರ್ 33 ಇಯರ್ಸ್ ಕಂಟಿನ್ಯೂಯಸ್. ಅವ್ರು ಯಾವ್ಯಾವ ಥರದ ಜನಕ್ಕೆ ಸ್ಟೂಡೆಂಟ್ಸ್ಗೆ ಹೇಳಿದ್ದಾರೆ ಅಂದರೆ ಅನಿಲ್ ಕುಂಬ್ಳೆ, ನಮ್ಮ ರಮೇಶ್ ಅರವಿಂದ್, ಇವರೆಲ್ಲ ಅವ್ರ ಸ್ಟೂಡೆಂಟ್ಸ್ಗಳೇ. ಆ್ಯಂಡ್ ಎಲ್ಲರೂ ಹೇಳ್ತಾರಲ್ಲ, ನಾ ಯಾರನ್ನೇ ಎಲ್ಲೇ ಸಿಗಲಿ ನ್ಯಾಷನಲ್ ಹೈಸ್ಕೂಲು ಅಂತಾರೆ, HGR ಗೊತ್ತೇನೋ ಅಂತಂದರೆ ನಮ್ಮ ಆಂಟಿ ಅಂತಂದರೆ ನಂಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ಆ ರೀತಿಯಾದ ರೆಸ್ಪೆಕ್ಟ್ನ ಅವರು 32 ವರ್ಷ ಅರ್ನ್ ಮಾಡಿ ಆಸ್ ಎ ಫ್ಯಾಂಟಾಸ್ಟಿಕ್ ಟೀಚರ್. ಇದು ನಮ್ಮ 7 ಜನ ತಂದೆ. ಈಗ ನಮ್ಮ ಲಕ್ಷ್ಮೀ ಅತ್ತೆ ಅವರು ಹೋಗ್ಬಿಟ್ರು. ಅವರು 2020 ನಮ್ಮ ತಂದೆ ಹೋಗೋಕ್ಕೆ 3.5 ತಿಂಗಳಿಗೆ ಮುಂಚೆ ಪಾಪ ಶಿ ಸಕಮ್ ಟು ಕ್ಯಾನ್ಸರ್. ಎಲ್ಲ ಒಂದೇ ಟೈಮ್ನಲ್ಲಿ ಆಲ್ಮೋಸ್ಟ್ ಹೋದಂಗಿದಾರಲ್ಲ ಸರ್. 2020 ಕೋವಿಡ್ ಬೇರೆ ಬೇರೆ ಏನೇನೋ ಮಾಡ್ತು, ಇರಲಿ ಅದೆಲ್ಲ ಬಿಡಿ. ಜೂನ್ 25 ನಮ್ಮ ಆಂಟಿ ಲಕ್ಷ್ಮಿ ಆಂಟಿ ಅವರು ಕ್ಯಾನ್ಸರ್ಗೆ ಸಕಂಬಾದರು. ಅದಾಗಿ ಒಂದು 3-4 ತಿಂಗಳು, ಅಕ್ಟೋಬರ್ ಕೊನೆಯಲ್ಲಿ ಕಿಟ್ಟಣ್ಣ ಅವರು ಹೀ ಪಾಸ್ಡ್ ಅವೇ. ಅದಾಗಿ 10 ದಿನ, ನವೆಂಬರ್ 3 ಅಪ್ಪ ಕಾರ್ಡಿಯಾಕ್ ಫೇಲ್ಯೂರ್. ಅಪ್ಪದ ಮಾತಾಡ್ತೀನಿ. ಸೊ ಹೇಗಿದ್ರಂತೆ ಬಾಲ ಸೋಮಣ್ಣ, ಹೇಗಿದ್ರಂತೆ ಸರ್? ಮಹಾ ತರ್ಲೆ. ಸೊ ನನಗೆ ನಾನು ತಿಳ್ಕೊಂಡಿರೋದು, ನಾನು ನೋಡ್ತಾ ಇದ್ನಲ್ಲ ಅವ್ರು ಹೆಂಗಿದ್ರು ಏನು ಅಂತ. ಆದರೆ ಅವರೇ ಹೇಳಿರೋ ಕತೆ, ಆಮೇಲೆ ನಮ್ಮ ಆಂಟಿಯರು ಅಂಕಲ್ಗಳೆಲ್ಲ ಹೇಳಿರೋ ಕತೆ ಏನಂದರೆ ಮಹಾ ತರಲೆ, ಅಪ್ಪಟ ತರಲೆ, ಬುದ್ಧಿವಂತ. ಮನೆ ಕೆಲಸ ನಮ್ಮ ಅಜ್ಜಿಗೆ ಹಿ ವಾಸ್ ದ ರೈಟ್ ಹ್ಯಾಂಡ್ ಮ್ಯಾನ್. ಅವರೇ ಈ ದೊಡ್ಡಪ್ಪಂದ್ರು ಇವರೆಲ್ಲ ಬರೀ ಬ್ರಿಲಿಯಂಟ್ ಇನ್ ಇದು ಅಕಾಡೆಮಿಕ್ಸು. ಇವರು ಪೋಲಿಪೋಕ್ರಿ ಅಂತ ಓಡಾಡ್ತಾ ಇದ್ದವರು. ಅಜ್ಜಿಗೆ ಏನೇನು ಕೆಲಸ ಬೇಕೋ ಅಮ್ಮ ಅದು ಹೇಳು ಇದು ಹೇಳು ಇದೆಲ್ಲ ಮಾಡೋರು. ಹಾಲು ಕರಿ, ಪಾತ್ರೆಗಳು ತೊಳ್ಕೊಡು. ಚಿತ್ರದುರ್ಗದ ರಾಮಾಚಾರಿ ಹಂಗಿದ್ದವರು. ಆ ರೀತಿಯಾಗಿ ಅವರ ಬದಲಾವಣೆ ಆಯಿತು ಅಂದರೆ ಯೋಚನೆ ಮಾಡಿ, ಒಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ಮನುಷ್ಯನ ಜೀವನದಲ್ಲಿ ಹೆಂಗಾಗತ್ತೆ ಅಂತ ಅಲ್ಲ. ಆದರೆ ಮಹಾಚೂಟಿ ಈ ಥರ ಡಿಬೇಟ್ಗಳು. ಆಮೇಲೆ ನಮ್ಮ ಅತ್ತೆಯವರೇ ಹೇಳ್ತಾ ಇರ್ತಾರೆ, ಏನಾರ ಒಂದು ಹೇಳ್ಕೊಟ್ಬಿಟ್ರೆ ಅದನ್ನು ಹಾಗೆ ಇಲ್ಲಿ ಒಳಗಡೆ ಕೂತ್ಕೊಂಡ್ಬಿಡೋದು ಅವ್ರಿಗೆ. ಅದೊಂದು ಸರ್ 85-86 ಅವರು ಸಾವಿಗೆ ಮುಂಚೆ ಕೋವಿಡ್ ಶುರುವಾದಾಗ ಅವರು ನಮ್ಮ ಇದಕ್ಕೆ ಏನದು ಕನ್ನಡ ಚಾನಲ್ ಯಾವುದದು ಇವ್ರದ್ದು, ಅದಕ್ಕೆ ಅವರೊಂದು ಸೀರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ರು, ಕನ್ನಡದಲ್ಲಿ ಎಲ್ಲ ಮಾಡಿದ್ರು. ಅವರೇ ಎಷ್ಟೊಂದು ಮಾತಾಡಿದ್ದಾರೆ ಅದರಲ್ಲಿ. ಆದರೆ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ರಘುರಾಮ್ಜಿ ಅವರೇ ಹೇಳ್ಕೊತಾರೆ, ಅವ್ರಿಗೆ ಒಂದ್ಸಲಿ ಅದರ ಈ ನಾಟಕ ಸಿನಿಮಾ ಈ ಥರದ್ದು ಸಂಬಂಧಪಟ್ಟಿದ್ದು ಒಳಗೋಗ್ಬಿಟ್ರೆ ಅದು ಅಲ್ಲಿ ನಿಂತುಬಿಡುತ್ತೆ, ಫಿಕ್ಸ್ ಆಗ್ಬಿಡುತ್ತೆ. ಅವರು ಅಲ್ಲಿದ್ದಾಗ ಈ ವೀರ ಮದಕರಿ ನಾಯಕನ ರೋಲ್ ಮಾಡಿದ್ರಂತೆ ನಾಟಕದಲ್ಲಿ, ದುರ್ಗದಲ್ಲಿ. ನನಗೇನು, ನನಗದೆಲ್ಲ ಗೊತ್ತಿಲ್ಲ, ಅದ್ರ ಗೊತ್ತಂದ್ರೆ ಗೊತ್ತಿಲ್ಲ. ಅವರೊಂದು
ಚಿತ್ರದುರ್ಗದ ಈ ವೀಳ್ಯೆ ಅಂತ ಒಂದು ಡೈಲಾಗ್ ಶುರು ಮಾಡ್ತಾರೆ ಮಧುಕರಿ ನಾಯಕ್ ಅವರು. ಅಪ್ಪ. ಅದು ಒಂದು 5 ನಿಮಿಷದ ಡೈಲಾಗು. ಸಾವಿಗೆ 1 ತಿಂಗಳ ಮುಂಚೆನೂ 10-15 ವಯಸ್ಸಲ್ಲಿ ಮಾಡಿರೋ ಆ ಡೈಲಾಗ್ನ ಹಂಗೆ ಬರ 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 ಹೊಡೆಯೋದು. ಸೇಮ್ ಎನರ್ಜಿ, ಯಾವ ವರ್ಡು ಮಿಸ್ ಆಗ್ತಿರ್ಲಿಲ್ಲ. ಅದು ಬಂದ್ಬಿಟ್ರೆ ಅಂತೂ ಅಷ್ಟೆ, ವೈಬ್ರೇಟ್. ಅದು ಹಂಗೆ ಎನರ್ಜಿ ಬಂದ್ಬಿಡೋದು. ವೀಳ್ಯೆ ವೀರ ಮದಕರಿಗಳನ್ನು ವಿಜೃಂಭಿಸುವಂತೆ ಮಾಡುವ ವೀಳ್ಯೆ ಅಡಗಿರುವುದು ಈ ವೀಳ್ಯದಲ್ಲಿ ಚಿತ್ರದುರ್ಗದ ವೀರ ಮತ್ತು ಮದಕರಿಗಳ ವಿಸ್ಫುಲಿಂಗ ನೃತ್ಯದ ಕೆಂಡದ ಕಿಡಿ. ಮುಡಿಯಲಿರುವುದು ಈ ತಾಂಬೂಲದಲ್ಲಿ ತಾಯಿ ಶ್ರೀ ಏಕನಾಥೇಶ್ವರಿ ವಿಜಯ ಸಿರಿ ಮುಡಿಯ ಮಹಾಕಮಲ ಪುಷ್ಪ. ಸೊ ಇವರಿಬ್ರು ಅಣ್ಣ ತಮ್ಮಂದ್ರೆ ಹೆಂಗಿರೋರು, ದತ್ತಣ್ಣ ಅಂಡ್ ನಮ್ಮ ಸೋಮಣ್ಣ? ಚೆನ್ನಾಗಿದ್ರು. ದತ್ತಾತ್ರೇಯ ಅವರು ಇಂಜಿನಿಯರಿಂಗ್ ಎಲ್ಲ ಮಾಡಿ ಅವರು ಇದಕ್ಕೆಲ್ಲ ಓಡಾಡಿದ್ರಲ್ಲ, ಇಂಡಿಯನ್ ಏರ್ ಫೋರ್ಸ್ಗೆ ಸೇರ್ಬಿಟ್ರು ಅವರು. ಅದಾದ್ಮೇಲೆ ಅವರು ಡೆಲ್ಲಿ, ಅಂಡಮಾನು ಅಲ್ಲೆಲ್ಲ ಇದ್ದವ್ರು ಅವರು. ಸುಮಾರು 1987 ಏನೋ ಅನ್ಸುತ್ತೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ಜೊತೆ ಬಂದು ನಮ್ಮ ಜೊತೆನೇ ಇದಕ್ಕೆ ಶುರು ಮಾಡಿದ್ರು ಶ್ರೀನಗರದಲ್ಲಿ. ಕೆಳಗಡೆ ನಾನು, ನಮ್ಮ ತಂದೆ ತಾಯಿ, ನನ್ನ ತಮ್ಮ, ಮೇಲ್ಗಡೆ ದತ್ತಣ್ಣ ಅವರು. ಸೊ ವಿ ಸ್ಟಾರ್ಟೆಡ್ ಎಲ್ಲ ಒಟ್ಟಿಗೆ ಇರ್ತಾ ಇದ್ವಿ. ಅವರು ಅಷ್ಟೇ, ಪ್ರೊಫೆಷನ್ನು ಇಲ್ಲ, ಸಿನಿಮಾ ನಾಟಕ, ಅದಕ್ಕೆ ಕಂಪ್ಲೀಟ್ಲಿ ಡೆಡಿಕೇಟೆಡ್. ನಾಟಕ, ಸಿನಿಮಾ, ಈ ಚರ್ಚೆಗಳು ನಡೀತಾನೆ ಇರೋದು. ಅವರಿಬ್ರು ಮಾತಾಡಿದ್ರೆ ಏನೋ ಜಗಳ ಆಡ್ತಿದಾರೇನೋ ಅಂತ ಹೊರಗಡೆ ಅವ್ರು ಅನ್ಕೋಬೇಕು. ಅಕ್ಕಪಕ್ಕದ ಮನೆಯವ್ರು ಬಂದು ಕೇಳಿದ್ದು ಉಂಟು, ಯಾಕಂದ್ರೆ ಇಬ್ರಿಗೂ ವಾಯ್ಸ್ ಜೋರಾಗಿದೆ. ಬಟ್ ಮಾತಾಡ್ತಾ ಇದ್ದಿದ್ದು ಯಾವುದೋ ಒಂದು ನಾಟಕದ ವಿಷಯ, ಯಾವುದೋ ಒಂದು ಸಿನಿಮಾ ವಿಷಯ. ಏನಂತ ಕರ್ಕೊಳ್ಳೋರು ಸರ್ ಅಣ್ಣ ತಮ್ಮ? ಏ ದತ್ತ ಅಂತ ಇವ್ರನ್ನೋರು, ಏ ಸೋಮ ಹೋಗ ಅಂತ ಅವ್ರನ್ನೋರು. ಆ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ದತ್ತಣ್ಣ ಅವ್ರು ಅದನ್ನು ಚೆನ್ನಾಗಿ ಹೇಳಿದ್ರು. ವೀಕೆಂಡ್ ವಿತ್ ರಮೇಶ್ನಲ್ಲಿ ಒಂದ್ಸಲಿ ಮಾತಾಡಿದಾಗ ಇಂಟರ್ವ್ಯೂನಲ್ಲಿ ರಮೇಶ್ ಅರವಿಂದ್ ಅವ್ರ ಜೊತೆ ಅವಾಗ ಹೇಳಿದ್ರು, ನನ್ನ ಪಾಲ್ಗೆ ಒಂದು ರೀತಿಯಾಗಿ ಸೋಮಣ್ಣ ಅವರು ನನಗೆ ತಂದೆ ಇದ್ದಂಗೆ, ಲಲಿತಮ್ಮನವರು ನನಗೆ ತಾಯಿ ಇದ್ದಂಗೆ ಅಂತ. ಅತ್ತಿಗೆನ, ಯಾಕಂದ್ರೆ ಅವರು ಅಲ್ಲೇ ಇದ್ರು. ಅವ್ರದ್ದು ಊಟ ತಿಂಡಿ ಎಲ್ಲ ಮನೇಲೆ ನಡೆಯೋದು, ಎಲ್ಲ ಅಮ್ಮನೇ ನೋಡ್ಕೊತಾ ಇದ್ರು. ನೀವಿಬ್ರು ಹೆಂಗಿದ್ರಿ, ಚಿಕ್ಕಪ್ಪ ಮಗ? ಚೆನ್ನಾಗಿದ್ವಿ. ನಾನು ಟು ಎ ಸರ್ಟನ್ ಎಕ್ಸ್ಟೆಂಟ್ ನಾನು ದತ್ತಣ್ಣ ಅವ್ರನ್ನ ನಾನು ಆಲ್ಮೋಸ್ಟ್ ನಮ್ಮ ಅಣ್ಣ ತರ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ಒಂಥರ ಚಿಕ್ಕಪ್ಪ ಅನ್ನೋ ಒಂದು ಇದು ಬರೋದು. ನಾನು ಈಗಲೂ ಅವ್ರಿಗೆ ಕರೆಯೋದು, ಏನಪ್ಪ ಆಸ್ಕರ್ ಯಾವಾಗ, ಇನ್ನು ಹಿಂಗೆ ಇರ್ತೀರಾ ನೀವು ಅಥವಾ ಆಸ್ಕರ್ ಗೀಸ್ಕರ್ ತಗೋತೀರಾ ಅಂತ ರೇಗಿಸ್ತೀನಿ. ಫ್ಯಾಂಟಾಸ್ಟಿಕ್ ಆಕ್ಟರ್, ಗೊತ್ತಿರೋದೇ ಎಲ್ಲ. ಸೊ ಹೀಸ್ ಈಗ ಏನೋ ಅವ್ರದ್ದು ನಮ್ಮದು ಯಾವಾಗಲೂ ಒಂಥರ, ಮೊದಲೆಲ್ಲ ಅಣ್ಣ ತಮ್ಮ ಥರ. ಹಿ ವಾಸ್ ಲೈಕ್ ಎ ಬಿಗ್ ಬ್ರದರ್. ಎಲ್ಲ ಮನೆಯಲ್ಲಿ ನಮಗೆ ಒಂದು ಗೈಡೆನ್ಸ್ ಕೊಡೋದು, ಅದು ಇದೆಲ್ಲ ಇರ್ತಾ ಇತ್ತು. ಆಮೇಲೆ ಹಾಗೆ ಅವರು ಸಿನಿಮಾ ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದೆ. ವಂಡರ್ಫುಲ್. ನಮ್ಮ ಸೋಮಣ್ಣ ಅವರು ಅವ್ರ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರ ಜೊತೆ ಹೇಗಿದ್ರಂತೆ? ಬಾಂಧವ್ಯ ಬಾಲ್ಯದಲ್ಲಿ ಅತ್ಯದ್ಭುತವಾಗಿತ್ತು. ಅದೇನಂದ್ರೆ ಸೋಮಣ್ಣ ಅವರು ಗಿರ್ಜಾ ಇದ್ರಲ್ಲ, ಅವರಿಬ್ಬರಿಗೆ ಸ್ವಲ್ಪ ವಯಸ್ಸಿನ ಅಂತರ ಕಮ್ಮಿ. ಅವರಿಬ್ರು ಅಣ್ಣ ತಂಗಿ ತುಂಬಾ ಕ್ಲೋಸ್ ಆಗಿದ್ರು. ಮಿಕ್ಕಿದವರೆಲ್ಲ ಏಜ್ ಡಿಫ್ರೆನ್ಸು ಇತ್ತು. ಯಾಕಂದ್ರೆ 12 ಮಕ್ಕಳು ಅಂತ ಹೇಳಿದ್ಮೇಲೆ ನಿಮಗೆ ಗೊತ್ತಾಗತ್ತಲ್ಲ. ಆಮೇಲೆ ದೊಡ್ಡಪ್ಪ ಅವರೆಲ್ಲ ಬ್ರಿಲಿಯಂಟು. ಅವ್ರಿಗೇನಂದ್ರೆ ಕೂತ್ಕೊಂಡು ಓದೋದು. ದತ್ತಣ್ಣವರು ಅಷ್ಟೇ ಅಂತೆ, ರಾತ್ರಿ ಕೂತ್ಕೊಂಡು ಓದೋದು ಇದೆಲ್ಲ ಮಾಡೋರು. ಇವ್ರು ಬರೀ ತರಲೆ, ಆಟ, ತಮಾಷೆ. ಆಮೇಲೆ ಅಲ್ಲಿ ಹೋಗು, ಅಲ್ಲಿ ನಾಟಕ ಇದೆ, ಇಲ್ಲಿ ಹೋಗು, ಇದೆಲ್ಲ ಮಾಡೋರು. ಆದರೆ ಆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. ಓಕೆ. ಈ ಓದೆಲ್ಲ ಆಯಿತು, ಓದೆಲ್ಲ ಮಾಡಿದ್ಮೇಲೆ ಸೋಮಣ್ಣ ಅವ್ರಿಗೆ ಈ ಬ್ಯಾಂಕಿಂಗ್ ಅಂದರೆ ಕೆನರಾ ಬ್ಯಾಂಕ್ ಎಂಪ್ಲಾಯಿ ಅನ್ನೋದೇ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಸೋಮಣ್ಣ. ಹೌದು. ಸೊ ಈ ಬ್ಯಾಂಕಿನ ನಂಟು ಹೇಗೆ ಪ್ರಾರಂಭ ಆಯಿತು? ಮ್ಯಾಥಮ್ಯಾಟಿಕ್ಸ್ ವೆರಿ ಪೂರ್, ವೆರಿ ಪೂರ್ ಬ್ಯಾಂಕಲ್ಲಿದ್ದು. ಅವ್ರು ಅದಕ್ಕೆ ಹೇಳ್ತಾರೆ, ನನಗೆ ಲೆಕ್ಕ ಬರಲ್ಲ, ಆದರೆ ನನಗೆ ಲೆಕ್ಕಾಚಾರ ಗೊತ್ತು. ಸರಿ, ಸೂಪರ್. ಅದು ಕೊನೆ ಇಂಟರ್ವ್ಯೂನಲ್ಲೂ ಹೇಳಿದ್ರು ಅವರು, ಲೆಕ್ಕಾಚಾರ ನನಗೆ ಗೊತ್ತು ಅಂತ.